ಜೈಲಿನಲ್ಲೇ ಪ್ಲಾನ್, ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್, ಉಗ್ರರಿಗೆ ಜೈಲಿನ ಡಾಕ್ಟರ್ ಎಎಸ್ಐ ನೆರವು. ಎನ್ಐಎ ದಾಳಿಯಲ್ಲಿ ಹೊರಬಿತ್ತು ಭಯಾನಕ ಸತ್ಯ. ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ. ಜೈಲಿನಲ್ಲೇ ಉಗ್ರಜಾಲ. ಮೂವರು ಶಂಕಿತ ಉಗ್ರರು 6 ದಿನಗಳ ಕಾಲ ಎನ್ಐಎ ವಶಕ್ಕೆ ಅವರನ್ನು ನೀಡಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಉಗ್ರನ ಜೊತೆಗೆ ನಂಟು ಹೊಂದಿದ್ದಂತಹ ವ್ಯಕ್ತಿಗಳಿವರು. ಇವರು ಕೂಡ ಈ ಉಗ್ರ ಚಟುವಟಿಕೆಯ ಭಾಗನ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ಮೂವರು ಶಂಕಿತ ಉಗ್ರರನ್ನ ಈಗ 6 ದಿನಗಳ ಕಾಲ ಎನ್ಐಎ ವಶಕ್ಕೆ ಕೋರ್ಟ್ ಕೂಡ ನೀಡಿದೆ. ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಮತ್ತು ಅನೀಸ್ ಫಾತಿಮಾ ಇವರನ್ನ ಈಗ ಎನ್ಐಎ ವಶಕ್ಕೆ ನೀಡಲಾಗಿದೆ. ಡಾಕ್ಟರ್ ನಾಗರಾಜ್, ಅನೀಸ್ ಫಾತಿಮಾ ಹಾಗೆಯೇ ಚಾಂದ್ ಪಾಷಾ. ಇಲ್ಲಿ ಉಗ್ರರ ನಂಟು, ಉಗ್ರ ಚಟುವಟಿಕೆ, ಉಗ್ರವಾದದ ಬಗ್ಗೆಯೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಇವರು ಮೊಬೈಲನ್ನು ಕೊಟ್ಟರು, ಹೇಗೆ ಮೊಬೈಲನ್ನು ಹೊಂದಾಣಿಸಿಕೊಟ್ರು, ಯಾವ ಹಂತಗಳಲ್ಲಿ ಜೈಲಿನಲ್ಲಿ ಕುಳಿತಿರುವಂತಹ ಉಗ್ರ ನಸೀರ್ ಇಲ್ಲಿ ತನ್ನ ಉಗ್ರ ಚಟುವಟಿಕೆಯನ್ನು ಮುಂದುವರಿಸಿದ್ದಾನೆ. ಮನೋವೈದ್ಯನಾಗಿರ್ತಕ್ಕಂತಹ ವ್ಯಕ್ತಿ ಸರ್ಕಾರದ ಸಂಬಳ ಸಾಲದು ಅಂತ ಹೇಳುವಂತಹ ರೀತಿಯಲ್ಲಿ ಈತ ಈ ಉಗ್ರನ ಕೈಯಲ್ಲಿ ಭಿಕ್ಷೆ ಎತ್ತೋದಕ್ಕೆ ಹೋದಂಗಿದೆ. ಈ ಇಡೀ ಪ್ರಕರಣವನ್ನು ನೋಡ್ತಾ ಹೋದ್ರೆ ಈತ ಆ ಉಗ್ರನಿಗೆ ನೆರವಾಗಿರ್ತಕ್ಕಂತಹ ರೀತಿ, ಆತನ ಎಂಜಲು ತಿನ್ನುವಂತಹ ಕೆಲಸವನ್ನ ಈ ಡಾಕ್ಟರ್ ನಾಗರಾಜ್ ಮಾಡದಂತೆ ಕಾಣ್ತಾ ಇದೆ. ಯಾಕಂದ್ರೆ ಆತನಿಗೆ ಮೊಬೈಲನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದಿರ್ಬೋದು, ಆತನಿಗೆ ಪೂರಕವಾಗಿರ್ತಕ್ಕಂತಹ ಸಹಾಯವನ್ನು ಮಾಡುವಂಥದ್ದಿರ್ಬೋದು, ಇದನ್ನು ಈ ನಾಗರಾಜ್ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಇಲ್ಲಿ ಯಾರ್ಯಾರ ಮೇಲೆ ಇರುವಂತಹ ಶಂಕೆ, ಉಗ್ರ ನಂಟಿನ ಶಂಕೆ ಇರುವಂಥದ್ದು ಯಾರ್ಯಾರ ಮೇಲೆ ಅನ್ನೋದನ್ನು ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಕಾಣುವಂಥದ್ದು ಈಕೆ ಅನೀಸ್ ಫಾತಿಮಾ. ಈಕೆಯ ಮಗ ಜುನೈದ್, ಇವನ್ ಕೂಡ ಇದೇ ಟಿ ನಜೀರ್ನ ಶಿಷ್ಯ. ಟಿ ನಜೀರ್ನ ಸಂಪರ್ಕಕ್ಕೆ ಬಂದ ಮೇಲೆ ಆತ ದುಬೈಗೆ ಪರಾರಿಯಾಗಿದ್ದಾನೆ. ಯಾಕಂದ್ರೆ ಆತ ಕಡೆಯದಾಗಿ ಆತ ಕಂಡು ಬಂದಿರುತ್ತೋ ಅವನ ಲೊಕೇಶನ್ ಟ್ರೇಸ್ ಆಗಿರೋದು ದುಬೈನಲ್ಲಿ. ಆತ ನಿಜಕ್ಕೂ ದುಬೈನಲ್ಲೇ ಇದ್ದಾನೆ ಇಲ್ಲ ಗೊತ್ತಿಲ್ಲ. ಆದರೆ ಜುನೈದ್ನ ತಾಯಿ ಅನೀಸ್ ಫಾತಿಮಾ, ಅದಾದ್ಮೇಲೆ ಡಾಕ್ಟರ್ ನಾಗರಾಜ್, ಈತ ಮನೋವೈದ್ಯ, ಪರಪ್ಪನಗ್ರಹಾರ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರುವಂತವನು, ಸರ್ಕಾರದಿಂದ ಸಂಬಳ ತಗೋತಿದ್ದಾನೆ. ಆದರೆ ಈತ ಉಗ್ರನ ಕೈಯಲ್ಲಿ ಎಂಜಲು ಕಾಸು ತಿನ್ನೋದಕ್ಕೆ ಹೋದಂಗೆ ಕಾಣ್ತಾ ಇದೆ. ಇನ್ನು ಚಾಂದ್ ಪಾಷಾ, ಈತ ಎಎಸ್ಐ, ಸರ್ಕಾರದ ಸಂಬಳವನ್ನು ತಗೋತಿದ್ದಾನೆ, ಸಶಸ್ತ್ರ ಮೀಸಲು ಪಡೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಎಸ್ಐ. ಈತ ಕೂಡ ಉಗ್ರನಿಗೆ ಸಹಾಯ ಮಾಡಿರುವಂಥದ್ದು, ಉಗ್ರನ ಎಂಜಲನ್ನ ತಿನ್ನುವಂಥದಕ್ಕೆ ಹೋಗಿರುವಂಥದ್ದು ಗೋಚರಿಸ್ತಾ ಇದೆ. ಈ ಕಾರಣಕ್ಕಾಗಿ ಈಗ ಈ ಮೂವರನ್ನೂ ಕೂಡ ಎನ್ಐಎ ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಈಗ ವಿಚಾರಣೆಗೆ ತಮ್ಮ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. ಕೋರ್ಟ್ ಮೂಲಕವಾಗಿ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಹೇಗೆ ಮೊಬೈಲನ್ನು ಒದಗಿಸ್ತಾ ಇದ್ರು ಉಗ್ರ ಟಿ ನಸೀರ್ಗೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಟಿ ನಸೀರ್ ನಿಮ್ಗೆ ಗೊತ್ತಿದೆ. ಟಿ ನಸೀರ್ ಈತ 2008ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಸೀರಿಯಲ್ ಬಾಂಬ್ ಬ್ಲಾಸ್ಟ್ನ ಆರೋಪಿ ಕೂಡ ಈತನೇ. ಇದೇ ಟಿ ನಸೀರ್ ಮಾಸ್ಟರ್ ಮೈಂಡ್ ಆಗಿದ್ದಂಥವನು. ಜೈಲಿನಲ್ಲೇ ಉಗ್ರ ಜಾಲವನ್ನ ಇವರು ಪೋಷಣೆ ಮಾಡಿದಿರುವಂಥದ್ದು ಗೋಚರಿಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೂತು ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿರುವಂಥದ್ದು ಟಿ ನಸೀರ್. ಆತ ಜೈಲಿನಲ್ಲಿ ಇದ್ದಲ್ಲಿಂದಲೂ ಕೂಡ, ಆತ ಯಾವಾಗ ಜೈಲು ಸೇರಿದಾನಲ್ಲ ಅಲ್ಲಿಂದಲೂ ಕೂಡ 2013ರಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆಯೂ ಕೂಡ ಆಗುತ್ತೆ ಮತ್ತು ಬೇರೆ ಕೇಸ್ಗಳು ಆತನ ಮೇಲೆ ರನ್ ಆಗ್ತಾ ಇದೆ. ಆದರೆ ಅದಾದ ನಂತರವೂ ಕೂಡ ಕಳೆದ 10-12 ವರ್ಷಗಳಿಂದ ಆತ ನಿರಂತರವಾಗಿ ಇದೇ ಜೈಲಿನಲ್ಲಿ ಇದ್ದುಕೊಂಡು ಒಂದಲ್ಲ ಒಂದು ವಿಧ್ವಂಸಕ ಕೃತ್ಯಕ್ಕೆ ಈತ ನೆರವು ನೀಡ್ತಾ ಇದ್ದಾನೆ, ಸಂಚು ರೂಪಿಸ್ತಾ ಇದ್ದಾನೆ. ಇದು ಆತನ ವಿರುದ್ಧ ಇರತಕ್ಕಂಥ ಗಂಭೀರ ಆರೋಪ ಮತ್ತು ಅದಕ್ಕೆ ಇಂಥವರುಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ. ಶಂಕಿತರ ಬಂಧನಕ್ಕೂ ಮೊದಲು ರಹಸ್ಯ ಮಾಹಿತಿಯನ್ನ ಎನ್ಐಎ ಅವರು ಕಲೆ ಹಾಕಿದ್ರು. ಯಾರು 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 ಅನ್ನುವಂಥದ್ದು ಪ್ರತಿಯೊಂದು ಡಾಟ್ಗಳನ್ನು ಕೂಡ ಕನೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಒಬ್ಬೊಬ್ಬ ಇಂಡಿವಿಜುವಲ್ ಹೇಗೆ ಇವರ ರೋಲ್ ಇದೆ ಅನ್ನೋದನ್ನು ಕೂಡ ಎನ್ಐಎ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಿದೆ. ಕೆಲವು ಮಹತ್ವದ ಆಡಿಯೋ ಕ್ಲಿಪ್ಗಳನ್ನು ಕೂಡ ಪತ್ತೆ ಮಾಡಿದೆ ಎನ್ಐಎ. ಇವರ ನಡುವಿನ ಸಂಭಾಷಣೆಗೆ ಸಂಬಂಧಪಟ್ಟಂತ ಕೆಲ ಮಹತ್ವದ ಆಡಿಯೋ ಕ್ಲಿಪ್ಗಳು ಕೂಡ ಎನ್ಐಎ ಬಳಿಯಲ್ಲಿ ಲಭ್ಯ ಇದ್ದಾವೆ. ಅವುಗಳ ಆಧಾರದ ಮೇಲಿದೆ ಶಂಕಿತರು ಕೆಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವಂಥದ್ದು ಆಡಿಯೋದಲ್ಲಿ ಪತ್ತೆಯಾಗಿದೆ. ಇದರಲ್ಲಿ ಡಾಕ್ಟರ್ ನಾಗರಾಜ್ ಹಾಗೆಯೇ ಟಿ ನಸೀರ್ ಮತ್ತೆ ಉಳಿದಂತಹ ಆರೋಪಿಗಳು, ಈತ ಏನು ಮೈ ಮೇಲೆ ಖಾಕಿ ಹಾಕೊಂಡಿರುವಂತಹ ವ್ಯಕ್ತಿ ಇಲ್ಲಿ ಉಗ್ರರಿಗೆ ನೆರವಾಗಿರ್ತಕ್ಕಂಥದ್ದು ಕೂಡ ನಸೀರ್ ಜೊತೆಗಿನ ಸಂಚು ಮತ್ತು ಸಂಪರ್ಕದ ಆಡಿಯೋ ಕ್ಲಿಪ್ಗಳು ಈಗ ಪತ್ತೆಯಾಗಿದ್ದಾವೆ. ಅವು ಈಗಾಗಲೇ ಎನ್ಐಎ ಕೈಯಲ್ಲಿ ಇದ್ದಾವೆ, ಎನ್ಐಎ ಕೈ ಸೇರಿದ್ದಾವೆ. ಹೀಗಾಗಿ ಒಂದು ಗಂಭೀರವಾಗಿರ್ತಕ್ಕಂತಹ ಸಂಚನ್ನು ಇವರು ರೂಪಿಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾದ ಮೇಲೇನೆ ಎನ್ಐಎ ಈ ರೇಡ್ ಅನ್ನ ಮಾಡಿದೆ. ಇವರುಗಳನ್ನ
ಬಂಧಿಸುವಂತ ಕೆಲಸವನ್ನ ಮಾಡಿದೆ. ದಾಳಿ ವೇಳೆ ಡಿಜಿಟಲ್ ದಾಖಲೆಗಳು, ನಗದು, ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ಇವರ ಮೇಲೆ ದಾಳಿ ನಡೆಸಿದಾಗ ಇವರ ಬಳಿಯಿಂದ ಚಿನ್ನಾಭರಣ, ನಗದು ಇಂತಹ ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಇನ್ನೂ ಕೆಲ ಅಂಶಗಳನ್ನ ಪತ್ತೆ ಹಚ್ಚಲಾಗಿದೆ. ಶಂಕಿತರಿಗೆ ಜೈಲಿನಲ್ಲಿರುವಂತಹ ಉಗ್ರ ಟಿ ನಜೀರ್ ಜೊತೆಗಿನ ನೇರ ಸಂಪರ್ಕವಿರುವಂಥದ್ದು ಕೂಡ ಸ್ಪಷ್ಟ ಆಗಿತ್ತು. ಎನ್ಐಎಗೆ ಇವರ ನಂಟು, ಇವರ ಸಂಬಂಧ ನೇರವಾಗಿದೆ ಅನ್ನೋದು ಗೊತ್ತಾದ ಮೇಲೆ ಎನ್ಐಎ ಇವರ ಮೇಲೆ ಕೈ ಇಟ್ಟಿದೆ, ಇವರ ಮೇಲೆ ಕಣ್ಣಿಟ್ಟಿದೆ, ಇವರನ್ನ ತನ್ನ ವಶಕ್ಕೆ ಪಡ್ಕೊಂಡಿದೆ. ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿ ಆರೋಪಿಗಳನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಎನ್ಐಎ ಅಧಿಕಾರಿಗಳು ಇವರ ಬಂಧಿಸೋದಕ್ಕಿಂತ ಮುಂಚಿತವಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಅಷ್ಟೇ ದಿನ ಬೆಂಗಳೂರು, ಕೋಲಾರ ಸೇರಿದಂತೆ 5 ಕಡೆಗಳಲ್ಲಿ ಎನ್ಐಎ ಟೀಮ್ ದಾಳಿ ಕೂಡ ಮಾಡಿತ್ತು. ಬೆಂಗಳೂರಿನಲ್ಲಿ ಮತ್ತು ಇತರೆ 5 ಕಡೆಗಳಲ್ಲೂ ಕೂಡ ಅದು ದಾಳಿಯನ್ನು ನಡೆಸಿತ್ತು. ಮತ್ತು ವಿಶೇಷವಾಗಿ ಕೋಲಾರದಲ್ಲಿ ಇದ್ದಂತಹ ವ್ಯಕ್ತಿ, ಆತ ಸಿಮ್ ಅನ್ನು ಒದಗಿಸ್ತಾನೆ. ಟಿ ನಜೀರ್ ಬಳಸ್ತಾ ಇರುವಂತಹ ಮೊಬೈಲ್ಗೆ ಸಿಮ್ ಅನ್ನು ಒದಗಿಸ್ತಾನೆ. ಜೈಲಿನಲ್ಲಿ ಹೇಗೆ ಈ ಉಗ್ರ ಜಾಲ ವಿಸ್ತರಿಸಿತ್ತು ಅನ್ನೋದನ್ನ ನೋಡ್ತಾ ಹೋದಾಗ ಮೊದಲಿಗೆ ನಾವು ಗಮನಿಸಬೇಕಾಗಿರುವಂಥದ್ದು ಡಾಕ್ಟರ್ ನಾಗರಾಜಿನ ಕೆಲಸವನ್ನ ನೋಡಿ. ಈತ ಮನೋವೈದ್ಯ, ಸರ್ಕಾರದ ನೌಕರಿ ಇದೆ, ಆದ್ರೆ ಜೈಲಿನಲ್ಲಿದ್ದುಕೊಂಡು ಅದು ಒಬ್ಬ ಉಗ್ರನಿಗೆ ನೆರವಾಗುವಂತ ಓದ್ಕೊಂಡವನು ಕೂಡ ಇದೆ. ಆದರೆ ಉಗ್ರನಿಗೆ ನೆರವಾಗುವಂತಹದ್ದು ಈತ ಮಾಡಿರ್ತಕ್ಕಂತಹ ಕುಕೃತ್ಯ. ಪರಪ್ಪನ ಅಗ್ರಹಾರ ಮನೋವೈದ್ಯನಾಗಿ ಆರೋಗ್ಯ ಇಲಾಖೆಯಿಂದ ಈತನನ್ನ ನಿಯೋಜನೆ ಮಾಡಲಾಗಿತ್ತು. ಈತನನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಆರೋಗ್ಯ ಇಲಾಖೆ ನಿಯೋಜನೆ ಮಾಡಿತ್ತು. ಜೈಲಿನ ಕೂಗಳತೆ ದೂರದಲ್ಲಿರುವಂತಹ ನಾಗನಾಥಪುರದ ಸಾಯಿಬಾಬಾ ಬಡಾವಣೆಯಲ್ಲಿ ಈತ ವಾಸವಾಗಿದ್ದ. ಹತ್ರದಲ್ಲೇನೆ ಮನೆ ಕೂಡ ಮಾಡಿಕೊಂಡಿದ್ದ ಈ ಡಾಕ್ಟರ್ ನಾಗರಾಜ್. ನೋಡಿ, ಒಂದು ಒಳ್ಳೆ ಪೊಸಿಷನ್ ಇತ್ತು, ಸಮಾಜದಲ್ಲಿ ಒಂದು ಗೌರವ ಇತ್ತು. ಆದರೆ ಜೈಲಿನ ಡಾಕ್ಟರ್ ಆಗಿದ್ದಂತಹ ಕಾರಣಕ್ಕೆ ನಿತ್ಯವೂ ಎಲ್ಲ ಕೈದಿಗಳೊಂದಿಗೆ ಈತನಿಗೆ ಸಂಪರ್ಕ ಆಯಿತು. ಸಹಜವಾಗಿಯೇ ಮನೋವೈದ್ಯರ ನೆರವನ್ನ ಅಲ್ಲಿ ಬೇರೆ ಬೇರೆ ಕೈದಿಗಳಿಗೆ ನೀಡಲಾಗುತ್ತೆ. ವಿಶೇಷವಾಗಿ ವಿಚಾರಣಾಧೀನ ಕೈದಿಗಳ ಕೌನ್ಸಿಲಿಂಗ್ ಕೂಡ ಈತ ಮಾಡ್ತಾ ಇದ್ದ. ಅದು ಆತನ ಡ್ಯೂಟಿ. ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸರಿದಾರಿಗೆ ತರಿಸುವಂಥದ್ದು, ಅದಕ್ಕೆ ಬೇಕಂತ ಪ್ರಯತ್ನ, ಅಥವಾ ಅವರಿಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮಾನಸಿಕ ಸಮಸ್ಯೆ ಇರುವಂತಹ ಸಜಾಬಂದಿ ಕೈದಿಗಳಿಗೂ ಕೂಡ ಈತ ಕೌನ್ಸಿಲಿಂಗ್ ಮಾಡ್ತಾ ಇದ್ದ. ಆದರೆ ಅವನ್ನ ಕೌನ್ಸಿಲಿಂಗ್ ಮಾಡಿದ್ನೋ, ಇವನ್ನ ಕೌನ್ಸಿಲಿಂಗ್ ಮಾಡಿದ್ನೋ ಅನ್ನೋಂಥದ್ದು ಇಲ್ಲಿ ಅನುಮಾನ ಇರುವಂಥದ್ದು. ಯಾಕಂದ್ರೆ ಟಿ ನಜೀರ್ನನ್ನ ಕೌನ್ಸಿಲಿಂಗ್ ಮಾಡಿದಾನೆ ಈತ. 2022-23 ಅವಧಿಯಲ್ಲಿ ಉಗ್ರ ನಜೀರ್ ಬ್ಯಾರಕ್ಗೆ ತೆರಳಿ ಕೌನ್ಸಿಲಿಂಗ್ ಮಾಡಿದ್ದ ಈ ಡಾಕ್ಟರ್ ನಾಗರಾಜ್. ಅಲ್ಲಿ ನಿಜಕ್ಕೂ ಯಾರನ್ನ ಕೌನ್ಸಿಲಿಂಗ್ ಮಾಡಿದ್ರು ಗೊತ್ತಿಲ್ಲ. ನಜೀರ್ನನ್ನ ನಾಗರಾಜ್ ಕೌನ್ಸಿಲಿಂಗ್ ಮಾಡಿದ್ನೋ ಅಥವಾ ನಾಗರಾಜ್ನನ್ನ ನಜೀರ್ ಕೌನ್ಸಿಲಿಂಗ್ ಮಾಡಿದ್ನೋ ಗೊತ್ತಿಲ್ಲ. ಯಾವಾಗ ನಜೀರ್ನ ಭೇಟಿ ಆಗುತ್ತೋ ಅದಾದ ನಂತರ ಟಿ ನಜೀರ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೆಲಸವನ್ನ ನಾಗರಾಜ್ ಮಾಡಿದ್ದಾನೆ ಅನ್ನೋದು ಇಲ್ಲಿರುವ ಗಂಭೀರ ಆರೋಪ. ಕೌನ್ಸಿಲಿಂಗ್ ವೇಳೆ ಉಗ್ರ ನಜೀರ್ಗೆ ಮೊಬೈಲ್ ಕೊಟ್ಟು ಸಹಕಾರವನ್ನ ನೀಡ್ತಾನೆ ಈತ. ಆತನ ಮನಗೆಲ್ಲುವಂತಹ ಕೆಲಸವನ್ನ ಈ ಡಾಕ್ಟರ್ ನಾಗರಾಜ್ ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿರುವ ಗಂಭೀರ ಆರೋಪ. ನಜೀರ್ಗೆ ಈತ ಕೊಡ್ತಾನೆ. ಡಾಕ್ಟರ್ ನಾಗರಾಜ್ ಬ್ರೈನ್ ವಾಶ್ ಮಾಡಿದ್ದ ಉಗ್ರ ಟಿ ನಜೀರ್ ಈತ ಅವನನ್ನ ಕೌನ್ಸಿಲಿಂಗ್ ಮಾಡಿ ಸರಿದಾರಿ ತರೋ ಬದಲಿಗೆ ಇವನನ್ನ ಕೌನ್ಸಿಲಿಂಗ್ ಮಾಡಿ ಉಗ್ರರ ದಾರಿಯ ಕಡೆಗೆ ಕರ್ಕೊಂಡು ಹೋದಂಗೆ ಕಾಣ್ತಾ ಇದೆ. ಈ ಇಡೀ ಪ್ರಕರಣವನ್ನ ನೋಡ್ತಾ ಇದ್ರೆ ಡಾಕ್ಟರ್ ನಾಗರಾಜ್ ವಿರುದ್ಧ ಇರತಕ್ಕಂಥ ಆರೋಪಗಳನ್ನ, ಎನ್ಐಎ ಮಾಡಿರ್ತಕ್ಕಂಥ ಆರೋಪಗಳನ್ನ ಗಮನಿಸಿದ್ರೆ, ಇನ್ನು ಈಕೆ ಅನೀಸ್ ಫಾತಿಮಾ 2021 ಕೇಸ್ನ ಪ್ರಮುಖ ಆರೋಪಿ ಜುನೈದ್ ತಾಯಿ ಅನೀಸ್ ಫಾತಿಮಾ. ಈ ಜುನೈದ್ ಅವತ್ತು ಜೈಲು ಸೇರಿರುವಂಥದ್ದು ಒಂದು ಕೊಲೆ ಆರೋಪದ ಮೇಲೆ, ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಈತ ಜೈಲು ಸೇರಿರ್ತಾನೆ. ಮತ್ತು ವಿಶೇಷವಾಗಿ ರಕ್ತಚಂದನದ ಸ್ಮಗ್ಲಿಂಗ್ ಕೂಡ ಈತನ ವಿರುದ್ಧಂತ ಆರೋಪ ಇತ್ತು. ಟಿ ನಜೀರ್ ಮತ್ತು ಜುನೈದ್ ನಡುವಿನ ಹಣದ ವ್ಯವಹಾರಕ್ಕೆ ಈಕೆ ಸಹಾಯವನ್ನು ಮಾಡ್ತಾಳೆ. ಜುನೈದ್ ಈತ ನಜೀರ್ನ ಸಂಪರ್ಕಕ್ಕೆ ಬರುವಂಥದ್ದು ಜೈಲಿನಲ್ಲಿ. ಅಲ್ಲಿಂದ ಆತ ಏನು ಕೊಲೆ ಕೇಸ್ನಲ್ಲಿ ಹೋದವನು ಹೊರಗಡೆ ಬರುವಾಗ ಉಗ್ರನ ರೀತಿಯಲ್ಲಿ ಬಂದಿರ್ತಾನೆ. 4 ವರ್ಷಗಳಿಂದ ವಿದೇಶದಲ್ಲಿ ನಾಪತ್ತೆಯಾಗಿದ್ದಾನೆ ಉಗ್ರ ಜುನೈದನ್ನ ಕಡೆಯದಾಗಿ ಆತರ ಟ್ರೇಸ್ ಆಗಿರುವಂಥದ್ದು ಆಗಲೇ ನಾನು ಹೇಳ್ದಂಗೆ ದುಬೈನಿಂದ ನಂತರ ಆತ ಎಲ್ಲೂ ಹೋಗಿದ್ದಾನೆ ಗೊತ್ತಿಲ್ಲ. ಆತನ ಪತ್ತೆ ಇದುವರೆಗೂ ಕೂಡ ಆಗಿಲ್ಲ ಜುನೈದ್. ಆದರೆ ಎಲ್ಲೇ ಇದ್ರೂ ಕೂಡ ಜುನೈದ್ ಪರಪ್ಪನ ಅಗ್ರಹಾರದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದ. ತನ್ನ ಗುರುವಿನ ಜೊತೆಗೆ, ಟಿ ನಜೀರ್ನ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ. ಇಲ್ಲಿ ತನ್ನ ಮಗ ಮತ್ತು ಆತನ ಗುರು ಇವರಿಬ್ಬರ ನಡುವೆ ಸಂಪರ್ಕದ ಕೊಂಡಿಯಾಗಿದ್ದಂಥದ್ದು ಜುನೈದನ ತಾಯಿ ಅನೀಸ್ ಫಾತಿಮಾ. ಬೆಂಗಳೂರಿನಲ್ಲಿ ಉಗ್ರರನ್ನ ತಯಾರು ಮಾಡ್ತಾ ಇದ್ದಂಥವನು ಈ ಜುನೈದ್ ಅನ್ನುವಂಥದ್ದು ಇಲ್ಲಿರುವ ಗಂಭೀರವಾಗಿರ್ತಕ್ಕಂತಹ ಆರೋಪ. ಮತ್ತು ಜುನೈದ್ನ ಸ್ನೇಹಿತರನ್ನು ಕೂಡ 2023ರಲ್ಲಿ ಬಂಧಿಸಲಾಗಿತ್ತು. ಭಾರತದಿಂದ ಪರಾರಿಯಾಗಿ
ದುಬೈನಲ್ಲಿ ಜುನೈದ್ ನೆಲೆಸಿರುವಂತಹ ಶಂಕೆಯೂ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಆತ ಭಾರತದಿಂದ ಪರಾರಿಯಾಗಿ ದುಬೈನಲ್ಲಿ ನೆಲೆಸಿದ್ದಾನೆ. ಯಾಕಂದ್ರೆ ಕಡಿದಾಗಿ ಆತ ಟ್ರೇಸ್ ಆಗಿರುವಂಥದ್ದು ದುಬೈನಲ್ಲಿ. ಜುನೈದ್ ಕಡೆಯಿಂದ ಬಂದಂತಹ ಹಣವನ್ನ ನಜೀರ್ಗೆ ತಲುಪಿಸುವಂತಹ ಕೆಲಸವನ್ನ ಈ ಅನೀಸ್ ಫಾತಿಮಾ ಮಾಡ್ತಾ ಇದ್ಲು. ಅಥವಾ ಟಿ ನಜೀರ್ ಯಾರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಿದ್ನೋ ಅಂಥವ್ರಿಗೆ ಹಣವನ್ನು ತಲುಪಿಸುವಂತಹ ಕೆಲಸವನ್ನು ಕೂಡ ಅನೀಸ್ ಫಾತಿಮಾ ಮಾಡ್ತಾ ಇದ್ಲು ಅಂತ ಹೇಳಿ ಕೆಲ ವಿಚಾರಗಳನ್ನು ಇಬ್ಬರಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನ ಫಾತಿಮಾ ಮಾಡಿರುವಂಥದ್ದು. ಅನೀಸ್ ಫಾತಿಮಾ ಮಾಡಿರುವಂಥದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಇಟ್ಟುಕೊಂಡೇ ಈ ದಾಳಿಯನ್ನ ನಡೆಸಲಾಗಿದೆ. ಅನೀಸ್ ಫಾತಿಮಾಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆಕೆಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈಗ ಸದ್ಯಕ್ಕೆ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ NIA ಅಧಿಕಾರಿಗಳು. ಇದಾದ ನಂತರ ಇನ್ನೊಬ್ಬ ವ್ಯಕ್ತಿ ಮೈ ಮೇಲೆ ಕಾಕಿ ಹಾಕೊಂಡಿರುವಂಥವನು ಚಾಂದ್ ಪಾಷಾ ಕೂಡ ಇಲ್ಲಿ ASI ಆಗಿ ಕೆಲಸ ಮಾಡ್ತಾ ಇದ್ದಂಥವನು. ಸಶಸ್ತ್ರ ಮೀಸಲು ಪಡೆಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದಂಥವನು ಚಾಂದ್ ಪಾಷಾನ ಬಗ್ಗೆ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಆತ ಬೆಂಗಳೂರಿನ ಸಶಸ್ತ್ರ ಮೀಸಲು ಪಡೆಯಲ್ಲಿ ASI ಆಗಿ ಕೆಲಸ ಮಾಡ್ತಾ ಇದ್ದ. ASI ಚಾಂದ್ ಪಾಷಾ ಜೈಲಿನಿಂದ ಕೈದಿಗಳನ್ನ ಕೋರ್ಟ್ಗೆ ಕರೆದೊಯ್ತಕ್ಕಂತಹ ಕೆಲಸ ಇರುತ್ತಲ್ಲ, ಆ ಡ್ಯೂಟಿಯಲ್ಲಿ ಆತ ಇರ್ತಾ ಇದ್ದ. ಚಾಂದ್ ಪಾಷಾ ಇದ್ದಂತಹ ಡ್ಯೂಟಿ, ಆತ ಮಾಡ್ತಾ ಇದ್ದಂತಹ ಡ್ಯೂಟಿ ಜೈಲಿನಲ್ಲಿರ್ತಕ್ಕಂತಹ ಕೈದಿಗಳನ್ನ, ಅಂದ್ರೆ ವಿಚಾರಣಾಧೀನ ಕೈದಿಗಳನ್ನ ಯಾವಾಗೆಲ್ಲ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೋ ಆ ಸಂದರ್ಭದಲ್ಲಿ ಅಥವಾ ಜೈಲಿನಿಂದ ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈತನನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗ್ತಾ ಇತ್ತು. ಇಂತಹ ಕರ್ತವ್ಯ ನಿಯೋಜನೆಯ ಸಂದರ್ಭದಲ್ಲಿ, ಈ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲೇ ತಾನು ಕಾಸು ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ಹೇಳಿ ಅದಕ್ಕಾಗಿ ನಜೀರ್ನಂತವನನ್ನ ಪರಿಚಯ ಮಾಡ್ಕೊಂಡಿದ್ದ. ಜೈಲಿನಲ್ಲಿರುವಂತಹ ಉಗ್ರ ಟಿ ನಜೀರ್ನ ಪರಿಚಯ ಮಾಡ್ಕೊಂಡಿದ್ದ ಈ ಚಾಂದ್ ಪಾಷಾ. ಯಾಕಂದ್ರೆ ಇದು ಬಹಳ ಸುಲಭವಾಗಿ ಸಿಗಬಹುದಾಗಿರುವಂತಹ ದುಡ್ಡಿನ ಮೂಲ ಅಂತೇಳಿ ಬಹುಶಃ ಚಾಂದ್ ಪಾಷಾ ಅಂದ್ಕೊಂಡಿದ್ದಾನೋ ಗೊತ್ತಿಲ್ಲ. ಬೇರೆ ಬೇರೆ ಕಡೆ ಪ್ರಯಾಣ ಮಾಡುವಾಗ ಈತ ಸಹಾಯ ಮಾಡ್ತಾ ಇದ್ದ. ಟಿ ನಜೀರ್ಗೂ ಕೂಡ ಈತ ಸಹಾಯ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಕಾರಣಗಳು ಗೊತ್ತಾದ ನಂತರನೇ ಈತನ ನಡವಳಿಕೆಯ ಬಗ್ಗೆ ಅನುಮಾನ ಬಂದ ಮೇಲೆ ಈತನನ್ನ ಆ ಕೆಲಸದಿಂದ ತೆಗೆದು ಕೂಡ ಹಾಕಲಾಗಿತ್ತು. ಟಿ ನಜೀರ್ ಬೇಕಿದ್ದಂತಹ ಮಾಹಿತಿಗಳನ್ನ ಈತ ವಿನಿಮಯ ಮಾಡ್ತಾ ಇದ್ದ. ಟಿ ನಜೀರ್ಗೆ ಬೇಕಿದ್ದಂತಹ ಮಾಹಿತಿಗಳನ್ನ ಈತ ವಿನಿಮಯ ಮಾಡ್ತಾ ಇದ್ದ. ಬಹುತೇಕ ಜೈಲಿನಲ್ಲಿ ಇರಬಹುದಾಗಿರ್ತಕ್ಕಂಥ ಇತರೆ ಕೈದಿಗಳ ಬಗ್ಗೆ ಮಾಹಿತಿ ಅಥವಾ ಯಾರನ್ನ ನಜೀರ್ಗೆ ಶಿಷ್ಯರನ್ನಾಗಿಸಬಹುದು ಅನ್ನುವಂತಹ ಮಾಹಿತಿ, ಈ ರೀತಿಯಾದಂತಹ ಉಗ್ರ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂತಹ ಸಹಾಯವನ್ನು ಮಾಡ್ತಿದ್ದ. ದೂರುಗಳು ಬಂದ ಕಾರಣಕ್ಕೆ 6 ತಿಂಗಳ ಹಿಂದೆ ಈತನನ್ನ ಎತ್ತಗಡಿ ಮಾಡಲಾಗಿತ್ತು. ಈ ಚಾಂದ್ ಪಾಷಾನನ್ನ ಆ ಸಶಸ್ತ್ರ ಪಡೆಯಿಂದ, ಅದರಲ್ಲೂ ವಿಶೇಷವಾಗಿ ಜೈಲಿನಿಂದ ಜೈಲಿಗೆ ಕೈದಿಗಳನ್ನು ಶಿಫ್ಟ್ ಮಾಡುವಂತಹ ಡ್ಯೂಟಿ ಅಥವಾ ಜೈಲಿನ ಡ್ಯೂಟಿಗಳಿಂದ ಈತನನ್ನ ಎತ್ತಂಗಡಿ ಮಾಡಲಾಗಿತ್ತು. ಹಾಗಿದ್ರೂ ಈತ ಟಿ ನಜೀರ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ. ಇನ್ನು ನಜೀರ್ಗೂ ಶಂಕಿತರಿಗೂ ಏನ್ ನಂಟು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈಗ 3 ಜನರ ಶಂಕಿತರನ್ನೇನು ಬಂಧಿಸಿದ್ದಾರೆ, ಅವ್ರಿಗೂ ಈ ನಜೀರ್ಗೂ ಇದ್ದಂತಹ ಸಂಬಂಧ ಎಂಥದ್ದು ಅನ್ನೋದನ್ನು ನೋಡ್ತಾ ಹೋದಾಗ 2008ರ ಬೆಂಗಳೂರಿನ ಸರಣಿ ಸ್ಫೋಟದ ರೂವಾರಿ ಈ ಟಿ ನಜೀರ್ ಈತ 2008ರಲ್ಲಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅವತ್ತು ಸ್ಫೋಟ ಸಂಭವಿಸಿತ್ತು. ಅವತ್ತು ಬೆಂಗಳೂರಿನಲ್ಲಿ ನಡೆದಂತಹ ಸ್ಫೋಟದ ಪ್ರಕರಣದಲ್ಲಿ ಈತ ಮಾಸ್ಟರ್ ಮೈಂಡ್ ಆಗಿದ್ದ ನಜೀರ್. ಟಿ ನಜೀರ್ನಿಂದ ತರಬೇತಿ ಪಡೆದಿದ್ದ ಜುನೈದ್ ವಿದೇಶಕ್ಕೆ ಪರಾರಿಯಾಗ್ತಾನೆ. ನೋಡಿ, ಜುನೈದ್ 2008ರಲ್ಲಿ ಬಾಂಬ್ ಇಟ್ಟು ನಂತರ ಈತ ಕೆಲ ವರ್ಷಗಳ ನಂತರ ಟಿ ನಜೀರ್ನನ್ನ ಅರೆಸ್ಟ್ ಮಾಡಲಾಗುತ್ತೆ. ನಜೀರ್ನನ್ನ ಅರೆಸ್ಟ್ ಮಾಡಿದ ನಂತರ ಯಾವಾಗ ಜುನೈದ್ ಒಂದು ಬೇರೆ ಕೇಸ್ನಲ್ಲಿ ಈ ಪರಪನಾಗ್ರಹಾರ ತಲುಪ್ತಾನೋ ಅಲ್ಲಿ ಆತ ನಜೀರ್ನ ಶಿಷ್ಯನಾಗ್ತಾನೆ, ಅಲ್ಲಿಂದ ತರಬೇತಿ ಪಡಿತಾನೆ, ಜೈಲಿನಲ್ಲಿ ತರಬೇತಿ ಪಡಿತಾನೆ. ಕೊಲೆ ಕೇಸ್ಗಳಲ್ಲಿ ಜೈಲು ಸೇರಿದಂತಹ ಆರೋಪಿಗಳಿಗೆ ಟಿ ನಜೀರ್ನ ಸಂಪರ್ಕ ಬರುತ್ತೆ. ಇದು ಬಹಳ ಗಂಭೀರವಾಗಿರ್ತಕ್ಕಂತಹ ಪ್ರಕರಣ ಇದು. ಯಾಕೆಂದ್ರೆ ಈ ನಜೀರ್ ಅತ್ಯುಗ್ರ ಈತನ ಮೇಲೆ ಈಗಾಗಲೇ ಹಲವು ಪ್ರಕರಣಗಳಿದ್ದಾವೆ. ಬೆಂಗಳೂರಿನ ಸರಣಿ ಬಾಂಬ್ ಸ್ಫೋಟ ಪ್ರಕರಣ ಮಾತ್ರ ಅಲ್ಲ, ಈತ ಜೈಲು ಸೇರಿದ ನಂತರವೂ ಕೂಡ ಹಲವು ಪ್ರಕರಣಗಳಲ್ಲಿ ಈತ ಸಂಚು ರೂಪಿಸಿರುವಂತಹ ಆರೋಪಗಳಿದ್ದಾವೆ. ಎಲ್ಲರನ್ನು ಕೂಡ ಬ್ರೈನ್ ವಾಶ್ ಮಾಡಿ, ಅಂದ್ರೆ ತನ್ನ ಸಂಪರ್ಕಕ್ಕೆ ಬರುವಂತಹ ಹುಡುಗರ ಬ್ರೈನ್ ವಾಶ್ ಮಾಡಿ ಅವರನ್ನ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪಿಸುವಂಥದ್ದು ಈತನ ಬಹಳ ಮುಖ್ಯವಾದಂಥ ಅಜೆಂಡಾ ಆಗಿದ್ದಿತ್ತು. ಸ್ಫೋಟಕಗಳನ್ನು ಸಂಗ್ರಹಿಸೋದಕ್ಕೆ ಪ್ರೇರೇಪಿಸಿದ್ದ ಟಿ ನಜೀರ್. ಬೆಂಗಳೂರಿನಲ್ಲಿನೇ ನಿಮಗೆ ನೆನಪಿರಬಹುದು ಯಾವ ರೀತಿಯಲ್ಲಿ RT ನಗರದ ಸಮೀಪದಲ್ಲಿ ಸ್ಫೋಟಕಗಳನ್ನು ಪತ್ತೆ ಮಾಡಲಾಯಿತು. ಅಲ್ಲಿ ಈ ನಜೀರ್ನ ಕೈವಾಡ ಇತ್ತು, ಇದನ್ನೆಲ್ಲವನ್ನು ಕೂಡ ಈತ ಜೈಲಿನಲ್ಲಿ ಕುಳ್ಕೊಂಡು ಮಾಡಿದ್ದ. 2023ರ ಜುಲೈ 18ರಂದು RT ನಗರದ ಮನೆಯೊಂದರ ಮೇಲೆ CCB ಅವರು ದಾಳಿ ಮಾಡ್ತಾರೆ. ಹಾಗೆ CCB ಅವರು ದಾಳಿ ಮಾಡಿದಾಗ ಅಲ್ಲಿ ಸಿಗುವಂಥದ್ದು ಅವರಿಗೆ ಹ್ಯಾಂಡ್ ಗ್ರೆನೇಡ್ಗಳು,
ಪಿಸ್ತೂಲು, ಜೀವಂತ ಗುಂಡುಗಳು ಇವೆಲ್ಲವೂ ಕೂಡ ಅವತ್ತು ಅಲ್ಲಿದ್ದಂತಹ 5 ಮಂದಿ ಶಂಕಿತರ ಕೈಯಲ್ಲಿ ಸಿಗ್ತವೆ. ನಂತರ ಅದು ಬಹುತೇಕ 9 ಮಂದಿಗೆ ಅದು ವಿಸ್ತಾರ ಆಗುತ್ತೆ. ಅದು ಆ ಒಂದು ಪ್ರಕರಣದಲ್ಲಿ 12 ಮೊಬೈಲ್ಗಳು, ವಾಕಿ ಟಾಕಿ, ಒಂದು ಡ್ಯಾಗರ್, ಲ್ಯಾಪ್ಟಾಪ್ ವಶಕ್ಕೆ ಪಡೆಯಲಾಗಿತ್ತು. ಅವತ್ತು ಆರ್ ಟಿ ನಗರ ಮತ್ತು ಕೊಡಿಗೆಹಳ್ಳಿಯಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಸುಲ್ತಾನ್ ಪಾಳ್ಯ ಮತ್ತು ಕೊಡಿಗೆಹಳ್ಳಿಯ ಒಟ್ಟು 9 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿತ್ತು. 5ರನ್ನು ಬಂಧಿಸಲಾಗಿತ್ತು. ಈ ಪ್ರಕರಣದಲ್ಲಿ ಜುನೈದ್ ಕೂಡ ಒಬ್ಬ. ಜುನೈದ್ ಅದರ ಮಾಸ್ಟರ್ ಮೈಂಡ್ ಆಗಿದ್ದ ಮತ್ತು ಜುನೈದ್ನ ಸಂಪರ್ಕ ಇದ್ದಂಥದ್ದು ಇದೇ ಟಿ ನಜೀರ್ನ ಜೊತೆಗೆ. ಪ್ರಕರಣದ ತನಿಖೆ ಕೈಗೊಂಡಿದ್ದಂತಹ ಸಿಸಿಬಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಅವತ್ತು ಎನ್ಐಎ ಜೊತೆಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಉಗ್ರ ಚಟುವಟಿಕೆಗಳಂತಹ ಪ್ರಕರಣಗಳಲ್ಲಿ ಪ್ರತಿಯೊಂದನ್ನು ಕೂಡ ಎನ್ಐಎ ಜೊತೆಗೆ ಮಾಹಿತಿ ವಿನಿಮಯ ಆಗ್ತಾ ಇರುತ್ತೆ. ಅಷ್ಟೆಲ್ಲ ಸ್ಕ್ಯಾನರ್ನಲ್ಲಿ ಇದ್ರೂ ಕೂಡ ಬೇರೆ ಉಗ್ರ ಚಟುವಟಿಕೆಗಳಿಗೆ ತಯಾರಿ ಮಾಡ್ತಾನೆ ಅಂದ್ರೆ ಯಾವ ಸ್ವರೂಪದ ಮೈಂಡ್ ಸೆಟ್ ಆತನದ್ದು ಆಗಿರಬಹುದು ಅಂತೇಳಿ ಬೆಂಗಳೂರಿನ ಎನ್ಐಎ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಶಂಕಿತರನ್ನ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಮೊಬೈಲ್ ಸಿಡಿಆರ್, ವಾಟ್ಸಪ್ ಚಾಟಿಂಗ್ ಮತ್ತು ಮೆಸೇಜ್ಗಳನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹೇಗೆ ಇವರ ವ್ಯವಹಾರ ಇತ್ತು, ಹಣಕಾಸಿನ ವ್ಯವಹಾರ ಇತ್ತು, ಎಷ್ಟರ ಮಟ್ಟಿಗೆ ಇವರಿಗೆ ಆಕ್ಸೆಸ್ ಇತ್ತು. ಯಾಕಂದ್ರೆ ಈ ಇಡೀ ಪ್ರಕರಣಗಳಲ್ಲಿ ಇರುವಂಥದ್ದು ಒಂದು ಅಂಶ ಏನು ಅಂತ ಹೇಳಿದ್ರೆ ಇವರಿಗೆ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ಅಥವಾ ಅದು ಟೈಮ್ ಟು ಟೈಮ್ ಆಕ್ಸೆಸ್ ಇರುತ್ತೆ. ಅಂದ್ರೆ ಅವಶ್ಯಕತೆ ಬಿದ್ದಷ್ಟು ಇವರಿಗೆ ಮಾಹಿತಿ ಆಗ್ತಾ ಇರುತ್ತೆ. ಇದು ಈ ಹಿಂದಿನ ಜುನೈದ್ನ ಪ್ರಕರಣದಲ್ಲೂ ಕೂಡ ಈ ಮಾಹಿತಿ ಹೊರಬಿದ್ದಿತ್ತು. 2023 ಜುಲೈ ತಿಂಗಳಿನಲ್ಲಿ ಕೊಡಿಗೆಹಳ್ಳಿಯಲ್ಲಿ ಏನು ಒಂದು ಮನೆ ಮೇಲೆ ದಾಳಿ ನಡೆಸಿ ಅಲ್ಲಿ ಗ್ರೆನೇಡ್ಗಳನ್ನು ಪತ್ತೆ ಹಚ್ಚಿದ್ರಲ್ಲ, ಆ ಪ್ರಕರಣದಲ್ಲೂ ಕೂಡ ಇಂಥದ್ದೇ ಒಂದು ಇನ್ಫಾರ್ಮೇಶನ್ ಇತ್ತು. ಶಂಕಿತರ ಮೊಬೈಲ್ ಫೋನ್ಗಳ ಸಂಪರ್ಕ ಜಾಲವನ್ನು ಕೂಡ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇವರು ಯಾರ್ಯಾರ ಜೊತೆಗೆ ನೆಟ್ವರ್ಕ್ಗಳನ್ನು ಹೊಂದಿದ್ರು, ಎಷ್ಟರ ಮಟ್ಟಿಗೆ ಉಗ್ರ ಚಟುವಟಿಕೆಗಳಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ರು. ವಿಶೇಷವಾಗಿ ಡಾಕ್ಟರ್ ನಾಗರಾಜ್ನಂತವನು ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇರ್ತಾರೆ ಪ್ರತಿನಿತ್ಯ. ಜೈಲಿನ ಒಳಗಡೆಯೂ ಇರ್ತಾರೆ, ಜೈಲಿನ ಹೊರಗಡೆಯೂ ಇರ್ತಾರೆ. ಇಂತಹ ವ್ಯಕ್ತಿಗಳು ಅತ್ಯಂತ ಅಪಾಯಕಾರಿಯಾಗಿ ಇಲ್ಲಿ ಕೆಲಸ ಮಾಡಿರುವ ಸಾಧ್ಯತೆ ಇದೆ. ಹೀಗಾಗಿ ಬ್ಯಾಂಕ್ ಖಾತೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅವ್ರಿಗೆ ಬೇರೆ ಯಾವುದಾದ್ರೂ ಮೂಲಗಳಿಂದ ಹಣ ಅವರ ಅಕೌಂಟ್ಗಳಿಗೆ ಬಂದಿದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪತ್ತೆ ಹಚ್ಚುತ್ತಾ ಇದ್ದಾರೆ. ವಿಶೇಷವಾಗಿ 3-4 ವರ್ಷಗಳ ವಹಿವಾಟು, ಯಾವೆಲ್ಲ ಖಾತೆಗಳಿಂದ ಹಣ ಬಂದಿದೆ ಅನ್ನೋದರ ಪರಿಶೀಲನೆ ಆಗ್ತಾ ಇದೆ. ಯಾವಾಗ ಈತ ಟಿ ನಜೀರ್ನ ಸಂಪರ್ಕಕ್ಕೆ ಬಂದೋ, ನಜೀರ್ನ ಸಂಪರ್ಕಕ್ಕೆ ಬಂದ ನಂತರ ಏನೆಲ್ಲ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಈಗ ಪತ್ತೆ ಹಚ್ಚಲಾಗ್ತಾ ಇದೆ. ಕೋರ್ಟ್ ಅನುಮತಿ ಪಡೆದು ಶಂಕಿತರ ಆಡಿಯೋವನ್ನು ಕೂಡ ಅವರ ಆಡಿಯೋ ಸಂಗ್ರಹಿಸಲಾಗ್ತಾ ಇದೆ. ಸಿಕ್ಕಿರುವ ಆಡಿಯೋ ಕ್ಲಿಪ್ಗಳನ್ನು ಕೂಡ FSLಗೆ ರವಾನೆ ಮಾಡಲಾಗ್ತಾ ಇದೆ. ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಾಗಿದೆ. ವಾಯ್ಸ್ ಸ್ಯಾಂಪಲ್ ಮತ್ತು ಇಲ್ಲಿ ಇರ್ತಕ್ಕಂಥ ಆಡಿಯೋ ಮ್ಯಾಚಿಂಗ್ ಆಗುತ್ತಾ ಅನ್ನೋಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ FSLಗೆ ಕಳಿಸಿ ಸತ್ಯಾಸತ್ಯತೆ ಬಗ್ಗೆ ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಈಗ ಎನ್ಐಎ ಮುಂದಾಗಿದೆ. ಡಾಕ್ಟರ್ ನಾಗರಾಜಿನ ಸಹಾಯಕಿ ಪವಿತ್ರಾಳನ್ನು ಕೂಡ ವಿಚಾರಣೆ ನಡೆಸಲಾಗಿದೆ. ವೆದರ್ ಆಕೆಗೂ ಏನಾದರೂ ಡಾಕ್ಟರ್ ನಾಗರಾಜ್ ಮಾಹಿತಿಗಳನ್ನು ಬಿಟ್ಟುಕೊಟ್ಟಿದ್ದಾನ ಅನ್ನುವಂಥದ್ರ ಬಗ್ಗೆ ಪವಿತ್ರ ಮನೆಯಲ್ಲಿ ಈಗಾಗಲೇ ಶೋಧವನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಆದರೆ ಇಲ್ಲಿ ಯಾರು ನಿಜಕ್ಕೂ ಕೂಡ ಇದರಲ್ಲಿ ಈ ಜಾಲದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂಥವರನ್ನ ಮಾತ್ರ ಎನ್ಐಎ ಟಚ್ ಮಾಡ್ತಾ ಇದೆ. ಅದರ ಹೊರತಾಗಿ ಬೇರೆ ಯಾರನ್ನೂ ಅಲ್ಲ. ಇಲ್ಲಿ ಪವಿತ್ರಾಳ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ಪತ್ತೆ ಹಚ್ಚುತ್ತಾ ಇದ್ದಾರೆ. ಇನ್ನು ಎನ್ಐಎ ಕಚೇರಿಗೆ ಸತೀಶ್ ಗೌಡ ಈಗ ಬಂದಿದ್ದಾನೆ. ಉಗ್ರರೊಂದಿಗೆ ಕೋಲಾರ ಮೂಲದ ಸತೀಶ್ ಗೌಡನಿಗೂ ಕೂಡ ನಂಟಿತ್ತ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದ್ರೆ ಉಗ್ರರಿಗೆ ಸಿಮ್ಗಳನ್ನು ಸರಬರಾಜು ಮಾಡಿದಂಥ ಆರೋಪ ಈ ಸತೀಶ್ ಗೌಡನ ವಿರುದ್ಧ ಇತ್ತು. ಕೋಲಾರದ ಭಟ್ರಹಳ್ಳಿಯ ನಿವಾಸಿ ಈತ. ಸತೀಶ್ ಗೌಡರ ಮನೆಯಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಆತನ ಪತ್ನಿಯನ್ನು ವಿಚಾರಣೆ ನಡೆಸಿದ್ದಾರೆ. ಆಕೆಯನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇಷ್ಟಾದ ಮೇಲೆ ಸಿಮ್ ಮಾರಾಟ ಕೆಲಸವನ್ನು ಬಿಟ್ಟು ಹಾಲ್ನ ಡೈರಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದಾನಂತೆ. ಸದ್ಯಕ್ಕೆ ಸತೀಶ್ ಗೌಡ ಆತ ಸಿಮ್ ಮಾರಾಟದ ಕೆಲಸವನ್ನು ಬಿಟ್ಟಿದ್ದಾನೆ. ಅದರ ಬದಲಿಗೆ ಹಾಲ್ ಡೈರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗಾಗಿ ಹಿಂದೆ 1 ಬಾರಿ ವಿಚಾರಣೆಗೆ ಬಂದು 2 ಬಾರಿ ಆತ ವಿಚಾರಣೆಗೆ ಬಂದಿರದೇ ಕಾರಣಕ್ಕಾಗಿ ಆತನಿಗೆ ನೋಟಿಸನ್ನು ನೀಡಲಾಗಿತ್ತು. ನಿಜಕ್ಕೂ ಈತ ಉಗ್ರರಿಗೆ ಗೊತ್ತಿದ್ದೇ ಸಿಮ್ ಮಾರಾಟ ಮಾಡಿದಾನೋ ಅಥವಾ ಯಾವ ಜಾಲಕ್ಕೆ ಈತ ಸಿಕ್ಕಿ ಮಾರಾಟ ಮಾಡಿದ್ದಾನೆ ಅನ್ನುವಂಥದ್ದು ಪತ್ತೆ ಹಚ್ಚುತ್ತಾ ಇದ್ದಾರೆ. ಬೆಂಗಳೂರಿನ ಎನ್ಐಎ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ ಸತೀಶ್ ಗೌಡ. ತನ್ನ ವಕೀಲರ ಜೊತೆಗೇನೆ ಈತ ಬಂದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ. ಎನ್ಐಎ ಕೊಟ್ಟಿರುವಂತಹ ನೋಟಿಸ್ನ ಕಾರಣಕ್ಕಾಗಿ ಬಂದು ವಿಚಾರಣೆಗೆ ಹಾಜರಾಗಿದ್ದಾನೆ. ಹೀಗೆ ಜೈಲಿನ ಒಳಗಿಂದಲೇ ಉಗ್ರರು ಆಪರೇಟ್ ಮಾಡಬಲ್ಲರು ಅಂದ್ರೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗ್ತಾ ಇರುತ್ತೆ. ಮತ್ತು ನಿಜಕ್ಕೂ ಇಂತಹ ಉಗ್ರರನ್ನ ಜೈಲಿನಲ್ಲಿಟ್ಟು ವಿಚಾರಣೆ ನಡೆಸಬೇಕಾ ಅನ್ನುವಂತಹ ಸಹಜ ಪ್ರಶ್ನೆ ನಾಗರಿಕ ಸಮಾಜದಲ್ಲಿ ಬರುವಂಥದ್ದಕ್ಕೆ ಇದೇ ಕಾರಣ ಆಗ್ತಿರುವಂಥದ್ದು. ಇವರು ಜೈಲಲ್ಲಿ ಇಟ್ಟಿದ್ರೂ ಕೂಡ ತಮ್ಮ ಉಗ್ರ ಕೃತ್ಯಗಳನ್ನು ನಿಲ್ಲಿಸಲ್ಲ ಅಂತೇಳಿ ಆದಮೇಲೆ ಇಂಥವರುಗಳನ್ನು ಜೈಲಿನಲ್ಲಿ ಇಡಬೇಕಾ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು.